ನಮಸ್ಕಾರ ವೀಕ್ಷಕರೇ, ಐಕೆ ನ್ಯೂಸ್ಗೆ ಸ್ವಾಗತ. ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಬಸವಕಲ್ಯಾಣ ತಾಲೂಕು ಹಾಗೂ ಹುಲ್ಸೂರು ತಾಲೂಕು ಘಟಕದ ವತಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಬೇಡಿಕೆಗಳು ಈಡೇರಿಸಬೇಕು ಎಂದು ಮನವಿ ಮಾಡಿದ್ರು. ಇದೇ ತಿಂಗಳ ಸೆಪ್ಟೆಂಬರ್ 25ರಂದು ಬಸವಕಲ್ಯಾಣದ ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸಲಾಗುವುದು ಎಂದು ರೈತ ಸಂಘದ ಮುಖಂಡರು ಪೂರ್ವಭಾವಿ ಸಭೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ್ರು. ದೇಶದಲ್ಲಿ ಅತಿವೃಷ್ಟಿ ಮಳೆಯಿಂದಾಗಿ ರೈತರಿಗೆ ಸಾಲ ಮನ್ನಾ ಮಾಡಬೇಕು. ಪ್ರತಿ ಎಕರೆಗೆ 25,000 ಬೆಳೆ ಪರಿಹಾರ ನೀಡಬೇಕು. ಇನ್ನು ಇನ್ಸೂರೆನ್ಸ್ ಪಾಸ್ ಮಾಡಬೇಕು. ಸಿಂಗಲ್ ಫೇಸ್ ವಿದ್ಯುತ್ ನೀಡಬೇಕು ಹಾಗೂ ಇನ್ನಿತರ ಬೇಡಿಕೆಗಳಿಗಾಗಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಈ ಪೂರ್ವಭಾವಿ ಸಭೆಯಲ್ಲಿ ಕೆಎಸ್ ಖಾನ್ಸಾಬ್, ಕಾಶಪ್ಪ ಬಿರಾದರ್, ಕಲ್ಲಪ್ಪ ಗುಂಗೆ, ಬಾಬು ಗೌರ್, ದಿಲೀಪ್ ಕುಮಾರ್ ಗಿರ್ಗಂಟೆ, ಮೈನುದ್ದೀನ್ ತಡೋಳ, ಪ್ರಹ್ಲಾದ್ ರಾಠೋಡ್, ಹನುಮಂತ್ ಅಡಿಕರ್, ಬಾಬು ಗೋಕುಳ್, ಗುರುನಾಥ್, ಬಸಪ್ಪ ನಂದಿ ಇನ್ನೂ ಹಲವರರು ಉಪಸ್ಥಿತರಿದ್ದರು. ಪ್ರಿಯ ಐಕೆ ನ್ಯೂಸ್ ಕನ್ನಡ 24x7 ವೀಕ್ಷಕರೇ, ನೋಡ್ತಾ ಇರಿ ಐಕೆ ನ್ಯೂಸ್ ಕನ್ನಡ 24x7 ಬೀದರ್, ಹುಮ್ನಾಬಾದ್, ಚಿಡುಗುಪ್ಪ, ಬಸವ ಕಲ್ಯಾಣ, ಹುಲ್ಸೂರು. ವೀಕ್ಷಕರೇ, ನಾನು ಸುಧಾಕರ್ ಸೂರ್ಯವಂಶಿ, ಐಕೆ ನ್ಯೂಸ್ ಕನ್ನಡ 24x7 ಬಸವ ಕಲ್ಯಾಣ. ವೀಕ್ಷಕರೇ, ಇವತ್ತಿನ ದಿವಸ ನಾವು ಬೀದರ್ ಜಿಲ್ಲೆಯಾದಂಥ ಬಸವ ಕಲ್ಯಾಣ ತಾಲೂಕು ಹತ್ರ ಬಂದಿದ್ದೇವೆ. ವೀಕ್ಷಕರೇ, ಇವತ್ತಿನ ದಿವಸ ನಮ್ಮ ಐಕೆ ನ್ಯೂಸ್ ಕನ್ನಡ 24x7 ಜೊತೆಗೆ ಸರ್ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಪರವಾಗಿ ಅವರು ನಮ್ಮ ಐಕೆ ನ್ಯೂಸ್ ಕನ್ನಡ 24x7ಗೆ ಮಾಹಿತಿ ನೀಡಿದ್ದಾರೆ. ಅವರು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಅವರು ಬರ್ತಕ್ಕಂಥ ದಿನಲ್ಲಿ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತವರೆಗೆ ಒಂದು ಬೃಹತ್ ರ್ಯಾಲಿ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನೋಡ್ತಾ ಇರಿ ಐಕೆ ನ್ಯೂಸ್ ಕನ್ನಡ 24x7. ನಿಮಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸ್ಟಾರ್ಟ್ ಸರ್. ಕರ್ನಾಟಕ ರೈತ ಸಂಘದ ಪರವಾಗಿ ಐಕೆ ನ್ಯೂಸ್ ಕನ್ನಡ ನ್ಯೂಸಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಸಂಪಾದಕರಾದ ನಹೀದಾ ಬೇಗಂ ಮೇಡಮ್ ಅವರಿಗೂ ಹಾಗೂ ಸಂಪಾದಕರಾದ ಜಹಗೀರ್ ಬೆನ್ನಟ್ಟಿಯವರಿಗೂ ನಮ್ಮ ಕರ್ನಾಟಕ ರಾಜ್ಯ ಸಂಘ ಬಸವ ಕಲ್ಯಾಣ್ ಹಾಗೂ ಹುಲ್ಸೂರು ತಾಲೂಕಿನ ರೈತರ ಪರವಾಗಿ ಧನ್ಯವಾದ ಸಲ್ಲಿಸುತ್ತಾ, ಇದೇನು ಕನ್ನಡ ನ್ಯೂಸ್ ಏನು ಚಾನಲ್ ನಾವು ಇವತ್ತು ನ್ಯೂಸ್ ಕೊಟ್ಟಿದ್ದೆವು, ಇದು ಸರ್ಕಾರಕ್ಕೆ ಹೋಗಿ ಮುಟ್ಟಿಸುವಲ್ಲಿ ಯಶಸ್ವಿಗೊಳಿಸ್ತಾರಂತಂದರೆ ಅವರಿಗೆ ನಾನು ಮನವಿ ಮಾಡ್ಕೊತೀನಿ. सर, कुछ दिन पहले हमारे बसव कल्याण तालुके में एक किसान थे, उनको कर्जा होने से उनकी जो आत्महत्या हो गई सर, तो इसके बारे में आप क्या कहेंगे सर? क्यों सरकार ध्यान नहीं दे पा रहा? ಈ ಬಗ್ಗೆದಾಗ ಏನು ಹೇಳ್ಬೋದು ಸರ್? ಸರ್, ಕೆಲವಷ್ಟು ದಿನಗಳ ಹಿಂದೆ ಒಂದು ನಾರಾಯಣಪುರ ಊರದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇಲ್ಲಿವರೆಗೆ ಇಲ್ಲಿಂದೇನು ಆಡಳಿತ ನಡೆಸ್ತಾ ಇದ್ದಾರೆ ಏನಲ್ಲ, ನಮ್ಮದು ಶಾಸಕ ಶರಣು ಸಲ್ಗಾರ್ ಸಾಹೇಬರಾಗಲಿ, ಜಿಲ್ಲಾ MP ಆಗಲಿ, ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ ಮತ್ತು ಇಲ್ಲಿನ ಮಾಜಿ MLC ವಿಜಯ್ ಸಿಂಗ್ ಸಾಹೇಬರಾಗಲಿ, ಇನ್ನು ಆ ರೈತರ ಮನೆಗೆ ಹೋಗಿ ಸಂತಾನ ಹೇಳೋದಾಗಲಿ, ರೈತರಿಗೆ ನ್ಯಾಯ ಒದಗಿಸ್ಕೊಡೋದಾಗಲಿ, ಪರಿಹಾರ ಕೊಡುವುದಾಗಲಿ, ಇದು ಏನೂ ಮಾಡ್ತಾ ಇಲ್ಲ. ಈ ವಿಷಯ ಸಹಿತ ನಾವು ಮುಂದೆ ಏನು 25ನೇ ತಾರೀಕಿಗೆ ಏನು ಹೋರಾಟ ಮಾಡ್ತಾ ಇದ್ದೆವು, ಈ ವಿಷಯ ಸಹಿತ ನಾವು ನೆಮ್ಮದಿಸಿದೆವು. ಅವ್ರ ಮನೆಗೆ ಸರ್ಕಾರ ಸಂತಾನ ಹೇಳಿ ಅವ್ರ ಮನೆಯಾಗ ಒಂದು ಸಣ್ಣದೊಂದು ಗೌರ್ಮೆಂಟ್ ಸರ್ವೆಂಟ್, ಯಾವುದೇ ಒಂದು ಸರ್ವೆಂಟ್ ತೊಗೋಬೇಕು, ಆ ರೈತರಿಗೆ ಪರ್ಯಾಯ ಧನ ಕೊಡಬೇಕು ಅಂತ ನಮ್ಮದು ಮನವಿ ಇದೆ. ಈ ಮನವಿ ಸರ್ಕಾರ ಸ್ಪಂದಿಸ್ತಂತಂದು ನಮ್ದು ಕಳಕಳಿ ವಿನಂತಿ ಇದೆ ಸರ್. ಜೈ ಜವಾನ್, ಜೈ ಕಿಸಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. ವಂದೇ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಈ ನೀವು ಮಾತಾಡ್ಸೋದು ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಐಕೆ ನ್ಯೂಸ್ ಕನ್ನಡ ಚಾನಲ್ಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇಂದು ಬಸವ ಕಲ್ಯಾಣ್ ಮತ್ತು ಹುಲ್ಸೂರು ರೈತ ಮುಖಂಡರ ಒಂದು ಸಭೆಯಲ್ಲಿ ನಾವು ಕೆಲವಷ್ಟು ನಿರ್ಣಯಗಳನ್ನು ತೆಗೆದುಕೊಂಡು ಬರುವ 25ನೇ ತಾರೀಕು ಗುರುವಾರ ದಿವಸ 11:15 ಗಾಂಧಿ ಚೌಕ್ ಬಸವ ಕಲ್ಯಾಣದಿಂದ ಅಂಬೇಡ್ಕರ್ ಚೌಕ್ವರೆಗೆ ಬೃಹತ್ ಮೆರವಣಿಗೆ ಮುಖಾಂತರ ಸರ್ಕಾರಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ವಿಷಯವೇನೆಂದರೆ, ನಮ್ಮ ಕರ್ನಾಟಕ ರಾಜ್ಯ ಹಾಗೂ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕು, ಹುಲ್ಸೂರು ತಾಲೂಕದಲ್ಲಿ ಅತಿವೃಷ್ಟಿಯಿಂದ ಏನು ಬೆಳೆ ಹಾನಿಯಾಗಿದೆ, ಈ ಬೆಳೆ ಪರಿಹಾರ ಕೊಡುವ ಬಗ್ಗೆ ಹಾಗೂ ಮತ್ತು ಇನ್ಸೂರೆನ್ಸ್ ಕೊಡುವ ಬಗ್ಗೆ ಮತ್ತು ರೈತರ ಸಾಲ ಮನ್ನಾ ಬಗ್ಗೆ ನಾವು ಕುಲಂಕುಷವಾಗಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಬಸವ ಕಲ್ಯಾಣ ಹುಲ್ಸೂರು ಪರವಾಗಿ ಇವತ್ತು ನಮ್ಮ ತಾಲೂಕಾ ಅಧ್ಯಕ್ಷರಾದ ಕಾಶಪ್ಪ ಬೇಲೂರೆ ಸಾಹೇಬ್ರೆ ಹಾಗೂ
ನಮ್ಮ ಗೌರವಾಧ್ಯಕ್ಷರಾದ ಖಾನ್ ಸಾಹೇಬ್ರೆ ಹಾಗೂ ಕಲ್ಲಪ್ಪ ಗುಂಗೆ ಸಾಹೇಬ್ರೆ, ಬಾಬು ಗೌರವ್ರೆ ಹಾಗೂ ನಮ್ಮ ಮೈನುದ್ದೀನ್ ಪಟೇಲ್ ತೊಡಳ ಅವರೇ, ಕಾಶಪ್ಪ ತೊಡಳ ಅವರೇ, ಬಸಪ್ಪ ತೊಡಳ ಅವರೇ, ಪ್ರಹ್ಲಾದ್ ರಾಠೋಡ್ ಅವರೇ, ಹನುಮಂತಪ್ಪ ಅವರೇ ಹಾಗೂ ಬಾಬು ಗೌರವ್ರೆ ಹಾಗೂ ಗುರುನಾಥ್ ಹಳ್ಳೆ ಅವರೇ, ಇವತ್ತು ನಾವೆಲ್ಲರೂ ಸಭೆ ಸೇರಿ ಬರುವ ಏನು ರೈತರ ಮೇಲೇನು ಇವತ್ತು ಅತಿವೃಷ್ಟಿ ಆಗೇನು ಬೆಳೆ ಹಾನಿಯಾಗಿದೆ, ಈ ಬೆಳೆ ಹಾನಿ ಬಗ್ಗೆ ನಾವು ಕುಲಂಕುಷವಾಗಿ ವಿಚಾರ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಪತ್ರ, ಏನಪ್ಪ ಮನವಿ ಪತ್ರ ಅಂದ್ರೆ ಇವತ್ತು ಕರೋಡೋ ರೂಪಾಯಿ ಸರ್ಕಾರ ಲೂಟಿ ಹಣ ಎಕಡೆ ಕಡೆ ಹೋಗ್ತಾ ಇದೆ. ಆದರೆ ರೈತರೇನು ಈ ದೇಶದ ಬೆನ್ನೆಲುಬನ್ನ, ಇವತ್ತು ರೈತ ಸಂಕಷ್ಟಕ್ಕೆ ಏನು ಸಿಲ್ಕ್ಯಾನ, ಇದಕ್ಕೆ ಸರ್ಕಾರ ಮುತುವರ್ಜಿ ವಹಿಸಿ ಧಾವಿಸಿ ನಮ್ಮ ರೈತರಿಗೆ 1 ಎಕರೆಗೆ 25,000 ರೂಪಾಯಿಯನ್ನು ಪರಿಹಾರ ಹಣವಾಗಿ ಕೊಡಬೇಕಂತ ನಾವು ಇವತ್ತು ಮನವಿ ಸಲ್ಲಿಸ್ತಾ ಇದ್ದೆವು. ಇವತ್ತೇನು ಸರ್ಕಾರದಾಗ ಏನಿದೆ, ಒಂದು ಇಂಗ್ಲೀಷ್ ಭಾಷೆ ಹೆಕ್ಟರ್ 1 ಹೆಕ್ಟರ್ಗೆ ಇಷ್ಟ ಅಂತಂದು, ಆ ಹೆಕ್ಟರ್ ವಿಷಯ ನಮಗೆ ಬೇಡೇ ಬೇಡ, ನಾವು ಎಕರೆ ಹಿಸಾಬ್ ನಮ್ಮದು ಗಣನೆ ಆಗಬೇಕು. ಇವತ್ತು ಅಧಿಕಾರಿಗಳು ಹೆಕ್ಟರ್ ಎಂಬುದನ್ನು ಆ ವಿಷಯ ಬಿಡಬೇಕು. ಇವತ್ತು ನಮ್ಮದು ಬಸವ ಕಲ್ಯಾಣ ತಾಲೂಕಿನಲ್ಲಿ ಎಲ್ಲ ರೈತರ ಪರವಾಗಿ ಮತ್ತು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತೇನು 25ನೇ ತಾರೀಕಿಗೆ ನಾವು ಬೃಹತ್ ಮೆರವಣಿಗೆಯನ್ನು ಏರ್ಪಡಿಸಿದೆವು. ಎಲ್ಲ ರೈತರು ಇದಕ್ಕೆ ಕೈ ಜೋಡಿಸಿ ಇವತ್ತು ಒಂದು ಸರ್ಕಾರಕ್ಕೆ ಒಂದು ಸಂದೇಶ ಕೊಡುವ ಮುಖಾಂತರ ಇವತ್ತು ನಾವು ಎಲ್ಲ ರೈತರ ಬಸವ ಕಲ್ಯಾಣ ತಾಲೂಕು, ಹುಣಸೂರು ತಾಲೂಕು ರೈತರಿಗೆಲ್ಲ ನಾವು ಮನವಿ ಮಾಡ್ತಾ ಇದ್ದೆವು. ತಾವೆಲ್ಲರೂ ಭಾಗವಹಿಸಬೇಕಂತ ನಮ್ಮ ಮನವಿ ಇದೆ. ಸರ್ ಈಗ ತಹಸೀಲ್ದಿಂದು ಕೆಲವು ಅಧಿಕಾರಿಗಳು ಸರ್ವೆ ಮಾಡಕ್ಕೆ ಹೊಲನಲ್ಲಿ ಹೋಯ್ತಾವೆ ಸರ್. ಆ ರೈತರದು ಅವ್ರದ್ದು ಹೇಳಿಕೆ ಅದಂದ್ರೆ ನಮ್ಮ ಹತ್ರ ದುಡ್ಡು ತೋತಾ ಇದ್ದಾರೆ ಅಂತ ಸರ್, ಆ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಈಗಾಗಲೇ ನಾವು ಇನ್ಸ್ಟೆನ್ಷನ್ ಕಂಪನಿ ಇದೆ, ಇದೊಂದು ಅಲಿಬಾದ್ ಚಾಲಿದ್ ಚೋರ್ದು ಒಂದು ಕಂಪನಿ ಆಗಿದೆ. ಈ ಕಂಪನಿದವ್ರು ಏನು ಮಾಡ್ಲತ್ತಾ ಇದ್ದಾರೆ ಅಂತಂದ್ರೆ, ಆ ಹೊಲಕ್ಕೆ ರೈತರು ಹೊಲಕ್ಕೆ ಹೋಗಿ ರೈತರಿಂದ 500-1,000 ರೂಪಾಯಿ ತೋತಾರಂತ ನಮ್ಮ ಗಮನಕ್ಕೆ ಬರ್ತಾ ಇದೆ. ಈ ಥರ ಒಂದು ಹೇಳಕ ಇನ್ಶೂರೆನ್ಸ್ ಕಂಪ್ನಿದವರು 5,000 ತೊಗೊಂಡು ಕೇಸಿ ರೈತರ ಹೆಸರು ಎಲ್ಲರೇ ಖರಾಬ್ ಬರ್ಕೊಂಡು ಏನ್ರೇ ಮಾಡ್ರಂದ್ರೆ ಇದ್ರ ಉಗ್ರ ಹೋರಾಟ ಮಾಡಿ ನಾವು ತಹಸೀಲ್ ಆಫೀಸ್ ಎದುರು ಹೋರಾಟ ಮಾಡ್ಬೇಕಾಗ್ತದೆ, ನಾವು ಉಪವಾಸ ಸತ್ಯಾಗ್ರಹ ಕೂಡಬೇಕಾಗ್ತದ. ಒಂದೇಳೆ ಇಂಥ ಗಮನಕ್ಕೆ ಸರ್ಕಾರ ಗಮನಕ್ಕೆ ತಹಸೀಲ್ದಾರ್ AC ಅವ್ರ ಗಮನಕ್ಕೆ ಬಂದ್ರೆ ಇವ್ರು ಕೂಡಲೇ ಅರೆಸ್ಟ್ ಮಾಡಿ ಇವರಿಗೆ ಒಂದು ನಮ್ಮ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಮ್ಮದೊಂದು ಮನವಿ ಇದೆ ಸರ್. ಓಕೆ ಸರ್.